ಭಕ್ತಿ ಮಾರ್ಗವನ್ನು ಅನುಸರಿಸಿ ಸಮರ್ಪಣಾ ಭಾವವನ್ನು ಹೊಂದಿ ಅನನ್ಯವಾದಂತಹ ಶ್ರದ್ಧೆಯಿಂದ ತಾಳಮದ್ದಲೆ ಅಂದರೆ ಇಲ್ಲಿ ಅತ್ಯಂತ ಜನಪ್ರಿಯವಾದ ಒಂದು ಪ್ರದರ್ಶನ ಕಲೆ, ಅದು ಪರ್ಫಾರ್ಮಿಂಗ್ ಆರ್ಟ್ ಅಂತ ಹೇಳಿ. ಅದು ಒಂದು ಯಕ್ಷಗಾನದ ವಿಭಾಗ ಅಂತ ಹೇಳ್ಬೋದು. ಯಕ್ಷಗಾನ ಮತ್ತು ತಾಳಮದ್ದಲೆ, ಯಕ್ಷಗಾನ ತಾಳಮದ್ದಲೆ ಅಂತಲೇ ಒಂದು ಶಬ್ದ ಇದೆ, ಎರಡನ್ನು ನಾವು ಬಳಸ್ತೇವೆ. ಅದರಿಗೆ ತಾಳಮದ್ದಳೆ ಅಂತ ಹೇಳುವಾಗ ಎರಡು ಶಬ್ದ ಇದೆ ಅದರಲ್ಲಿ, ಒಂದು ತಾಳ ಇದೆ, ಮತ್ತೊಂದು ಮದ್ದಳೆ ಅಂತ ಇದೆ. ಆದರೆ ಅಲ್ಲಿರುವ ಆ ಶಬ್ದಗಳಿಗೂ ಈಗ ನಾವು ಏನು ಪ್ರದರ್ಶನ ಮಾಡ್ತೇವೆ ಅದಕ್ಕೂ ವಿಶೇಷ ಸಂಬಂಧ ಇಲ್ಲ. ಈಗ ತಾಳಮದ್ದಲೆ ಹೇಳಿದರೆ ವಾಚಿಕ ವಿಭಾಗದ ಒಂದು ವೈಭವ, ಒಂದು ಪಾತ್ರವನ್ನು, ಪುರಾಣ ಪಾತ್ರವನ್ನು ತಾನಾಗಿ ಕಲ್ಪಿಸಿಕೊಂಡು ಅದನ್ನು ಪ್ರಸ್ತುತಿಪಡಿಸುವುದು, ಅದನ್ನು ತಾಳಮದ್ದಲೆ ಅಂತ ಹೇಳ್ತಾರೆ. ಈಗ ನನ್ನಲ್ಲಿ ಒಳಗಿನಿಂದ ಇರಲಿಲ್ಲ ಬರುವಾಗ, ಇದ್ದಿರ್ಬೇಕಲ್ಲ, ಅಲ್ಲಿದ್ದೆ ಯಾಕೆ ಬರ್ತೀನಿ? ಅದು ಇದ್ದಿರ್ಬೇಕಲ್ಲ, ಅದು ಗೊತ್ತಿಲ್ಲ ನನಗೆ. ಅವಳಾಗುವಾಗ ಎಲ್ಲ ಗೊತ್ತುಂಟು, ಅದು ಎಷ್ಟಿತ್ತು, ಹೇಗಿತ್ತು, ಒಳಗೆಲ್ಲ ಏನಿತ್ತು. ಈಗ ನಾನು ಬರುವಾಗ ಅವಳ ಆದ್ರೆ ತಿಳಿಸಿದ, ಈಗ ಓಲೆವರೆಗೆ ತಿಳಿಸಿದಲ್ಲ ಮನಸ್ಸಿನ ಒಳಗೆ ಏನು ನೀ ತಿಳಿಸಿರಲಿಲ್ಲ. ಈ ತಾಳಮದ್ದಳೆಯ ಸ್ವರೂಪ ಹೇಗಿದೆ ಅಂತ ಹೇಳಿದರೆ, ಇದರಲ್ಲಿ ವೇಷಭೂಷಣಗಳಿಲ್ಲ, ಮುಖವರ್ಣಿಕೆ ಇಲ್ಲ, ನೃತ್ಯ ಅಭಿನಯ ಯಾವುದೂ ಇರುವುದಿಲ್ಲ. ಪಾತ್ರ ಮಾಡುವವರು ವೇದಿಕೆಯ ಮೇಲೆ ಕುಳಿತುಕೊಂಡಿರ್ತಾರೆ. ಭಾಗವತರು ಮತ್ತು ಹಿಮ್ಮೇಳದವರು ಪದ್ಯವನ್ನು, ಯಕ್ಷಗಾನದ ಸಾಹಿತ್ಯ, ಪ್ರಸಂಗ ಸಾಹಿತ್ಯವನ್ನು ಪ್ರಸ್ತುತಿಪಡಿಸ್ತಾರೆ. ಆ ಸಾಹಿತ್ಯವನ್ನು ಈ ಅರ್ಥಧಾರಿಗಳು, ನಾವು ಅರ್ಥಧಾರಿಗಳು ಅಂತ ಹೇಳ್ತೇವೆ. ಈ ತಾಳಮದ್ದಲೆಯಲ್ಲಿ ಯಾರು ಪಾತ್ರವನ್ನು ಪ್ರಸ್ತುತಿಪಡಿಸ್ತಾರೆ ಅವರಿಗೆ ಅರ್ಥಧಾರಿಗಳು ಅಂತ ಹೇಳ್ತೇವೆ. ಇನ್ನೊಂದು ವಿಷಯ ಏನು ಹೇಳಿದರೆ, ಈಗ ಯಕ್ಷಗಾನ ಮತ್ತು ತಾಳಮದ್ದಲೆಯಲ್ಲಿ ಈ ಯಾವುದು ಮೊದಲು ಬಂದದ್ದಂತ ಒಂದು ಪ್ರಶ್ನೆ ಇದೆ. ಆದರೆ ಇದಕ್ಕೊಂದು ಕಾರಣ ಇದೆ. 1551ರಲ್ಲಿ ಏನೋ ಒಂದು ಕುರುಗೋಡು ಶಾಸನ ಅಂತ ಸಿಕ್ಕಿತ್ತು, ಮಧ್ಯಕಾಲೀನ ಕಾಲ. ಆ ಶಾಸನದಲ್ಲಿ ತಾಳಮದ್ದಳೆ ಅಂತ ಒಂದು ಶಬ್ದ ಇದೆ. ಅದು ಯಕ್ಷಗಾನದ ಪೂರ್ವ ಸ್ಥಿತಿ ಆಗಿರ್ಬೋದಂತ, ಮೊದಲಿನ ಸ್ಥಿತಿ ಆಗಿರ್ಬೋದಂತ ಒಂದು ವಾದ ಇದೆ. ಹಾಗಾಗಿ ತಾಳಮದ್ದಲೆ ಮೊದಲು ಇತ್ತು ಅಂತ ಒಂದು ಕಲ್ಪನೆ ಇದೆ. ಆದರೆ ನಾವು ಈಗ ಆಧುನಿಕವಾಗಿ ವಸಾಹತು ಶಾಹಿಯ ಪ್ರತಿಕ್ರಿಯೆಯಾಗಿ ಬಂದಂತಹ ತಾಳಮದ್ದಳೆ ಎಂಬ ಒಂದು ಪ್ರದರ್ಶನ ಕಲೆ ಏನಿದೆ, ಅದಕ್ಕೂ ಮತ್ತು ಇಂದಿನ ತಾಳಮದ್ದಳೆಗೂ ಅದು ಆರಾಧನಾ ಕಲೆಯ ಭಾಗ ಆಗಿದ್ದದ್ದು.
ಯಕ್ಷಗಾನದ ರಿಚುವಲ್ನ ಒಂದು ಭಾಗ ಆಗಿ ಬಂದಂಥ ಆ ತಾಳಮದ್ದಳೆಗೂ ಈ ತಾಳಮದ್ದಳೆಗೂ ವಿಶೇಷ ಸಂಬಂಧ ಇದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ತಾಳಮದ್ದಳೆಯ ಸಂಖ್ಯೆ ಈಗ ತುಂಬ ಇದೆ. ಇದನ್ನು ಮನೆಗಳಲ್ಲಿ ನಡೆಸ್ತಾರೆ, ದೇವಸ್ಥಾನಗಳಲ್ಲಿ ನಡೆಸ್ತಾರೆ, ಅಥವಾ ವಿಶೇಷ ಕಾರ್ಯಕ್ರಮಗಳಿದ್ದಾಗ ಅಲ್ಲಿ ನಡೆಸ್ತಾರೆ. ಇದಕ್ಕೆ ಒಂದು ಕಾರಣ, ಈಗ ಯಕ್ಷಗಾನವು ಜನಪ್ರಿಯವೇ ಮತ್ತು ತಾಳಮದ್ದಳೆಯು ಜನಪ್ರಿಯವೇ. ಅದು ಯಾಕೆ ಅಂತ ಹೇಳುವುದಾದರೆ ಒಂದು ಸುಮ್ಮನೆ ನಾವು ತರ್ಕಿಸ್ಬೋದು. ಈ ನಮ್ಮ ಸಾಂಸ್ಕೃತಿಕ ಸ್ಮೃತಿ ಅಂತ ಹೇಳ್ತೇವೆ, ಅಥವಾ ಒಂದು ಪೌರಾಣಿಕ ಸ್ಮೃತಿ, ಒಂದು ಕಲ್ಚರಲ್ ಮೆಮೊರಿ ಅಂತ ಹೇಳ್ತೇವೆ. ಇದೆಲ್ಲ ನಮ್ಮ ಪುರಾಣ ಎಲ್ಲ ಆಗಿ ಹೋದದ್ದು, ನಮಗೆ ಈ ಕಾಲದಲ್ಲಿ ಇಲ್ಲ. ಬಟ್ ಈ ಕಾಲದಲ್ಲಿ ನಮಗೆ ಅದನ್ನು ಕಲ್ಪಿಸ್ಕೊಳ್ಬೇಕು ಮತ್ತು ಅದನ್ನು ಅನುಭವಿಸಬೇಕು. ಕಲ್ಪನೆಯ ಸಾಧ್ಯತೆ ಅಲ್ಲಿ ಜಾಸ್ತಿ ಉಂಟು, ಹೆಚ್ಚು ಉಂಟು. ಹಾಗಾಗಿ ತಾಳಮದ್ದಳೆ ಈಗ ನಮಗೆ ಮತ್ತೆ ಮತ್ತೆ ನೋಡಬೇಕಂತ ಅನಿಸ್ತದೆ.